ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಮೊಟ್ಟ ಮೊದಲ ಮಹಿಳಾ ಸೌಹಾರ್ದ ಸಹಕಾರಿ ಆರಂಭ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಮೊಟ್ಟ ಮೊದಲ ಮಹಿಳಾ ಸೌಹಾರ್ದ ಸಹಕಾರಿ ಲಿಂಗಸೂಗೂರಿನಲ್ಲಿ ಅಧಿಕೃತವಾಗಿ ಪ್ರಾರಂಭಗೊಂಡಿತು. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಪಟ್ಟಣದಲ್ಲಿ ಶ್ರೀ ರಾಣಿ ಚೆನ್ನಮ್ಮ ಮಹಿಳಾ ಸೌಹಾರ್ದ ಸಹಕಾರಿ ಸಂಘವನ್ನು ಕೂಡಲ ಸಂಗಮದ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಉದ್ಘಾಟಿಸಿದರು. ಸಹಕಾರಿಯನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು, ಇದೊಂದು ವಿನೂತನ ಪ್ರಯೋಗವಾಗಿದ್ದು ಬಸವಣ್ಣನವರ ಮಹಿಳಾ ಸಮಾನತೆ, ರಾಣಿ ಚೆನ್ನಮ್ಮಳ ಸ್ವಾಭಿಮಾನದ ದ್ಯೋತಕವಾಗಿ ಮಹಿಳೆಯರಿಂದ ಮಹಿಳೆಯರಿಗಾಗಿಯೇ ಆರಂಭಿಸಿದ ಸೌಹಾರ್ದ ಸಹಕಾರಿ ಶ್ರೀ ರಾಣಿ ಚೆನ್ನಮ್ಮ ಸೌಹಾರ್ದ ಸಹಕಾರಿ ಎಂದರು. ಇದರಿಂದ ಮಹಿಳೆಯರ ಕೈಗೆ ದುಡಿಯುವಂತಹ ಉದ್ಯೋಗ, ಆರ್ಥಿಕವಾಗಿ ಮಹಿಳೆಯರ ಸ್ವಾವಲಂಬನೆ ಈ ಮಹಿಳಾ ಸೌಹಾರ್ದ ಸಹಕಾರಿಯಿಂದ ಸಾಧ್ಯ ಎಂದರು. ತನಗಾಗಿ ತಾನು ಎಲ್ಲರಿಗಾಗಿ ಎನ್ನುವಂತಹ ಸಹಕಾರ ತತ್ವದ ಮೇಲೆ ಈ ನಾಡಿನಲ್ಲಿ ಬಹಳ ದೊಡ್ಡ ಸಹಕಾರ ಚಳವಳಿ ಶುರುವಾಗಿರ್ತಕ್ಕಂಥ ದೊಡ್ಡ ಇತಿಹಾಸ. ಅದರ ಮುಂದುವರೆದ ಭಾಗವಾಗಿ ಮಹಿಳೆಯರನ್ನು ಸಬಲೀಕರಣಗೊಳಿಸಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಅವತ್ತು ಅಪ್ಪ ಬಸವಣ್ಣನವರು ಮಹಿಳಾ ಸಮಾನತೆ ಸಮಾಜವನ್ನು ಯಾವ ರೀತಿ ಕಟ್ಟಿದರು, ಅದಕ್ಕೆ ಪೂರಕವಾಗಿ ರಾಣಿ ಚೆನ್ನಮ್ಮ ಆ ಸ್ವತಂತ್ರ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡು ಸ್ವಾಭಿಮಾನದ ಯಾವ ರೀತಿ ಬದುಕುವ ಸಂದೇಶ ಕೊಟ್ಟಿದ್ರು. ಬಸವಣ್ಣವರ ಸಮಾನತೆ, ಚೆನ್ನಮ್ಮನ ಸ್ವಾಭಿಮಾನ, ಈ ಎರಡೂ ತತ್ವಗಳನ್ನು ಅಳವಡಿಸಿಕೊಂಡು ಇವತ್ತು ಮಹಿಳೆಯರನ್ನು ಸಬಲೀಕರಣಗೊಳಿಸಿ ಅವರು ದುಡಿಯುವಂಥ ಕೈಗಳಿಗೆ ಉದ್ಯೋಗ, ಅವನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಿ ಆ ಮೂಲಕವಾಗಿ ತಾಲೂಕು, ಊರು, ಸಮಾಜವನ್ನು ಕಟ್ಟುವಂಥ ಭಾಳ ದೊಡ್ಡ ಗುರಿಯನ್ನು ಉದ್ದೇಶ ಇಟ್ಟುಕೊಂಡು ಇವತ್ತು ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸೂರು ಮಹಾನಗರದಲ್ಲಿ ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮನ ಹೆಸರಲ್ಲಿ ಒಂದು ಸೌಹಾರ್ದ ಸಹಕಾರಿ ಸಂಸ್ಥೆಯನ್ನು ಇವತ್ತು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಬಹುತೇಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಮಹಿಳಾ ಬ್ಯಾಂಕ್ ಅಂತ ಹೇಳಿ ತಪ್ಪಾಲಿಕ್ಕಿಲ್ಲ. ಮಹಿಳೆಯರಿಂದ ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರವಾಗಿಯೇ ರಾಣಿ ಚೆನ್ನಮ್ಮನ ಸೌಹಾರ್ದ ಸಹಕಾರಿ ಸಂಘ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ತಡವಾಗಾದ ಪೂರ್ವಗೆಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಮಹಿಳೆ ಇವತ್ತು ಹೊಸ ಹೆಜ್ಜೆಗೆ ದಾಪಕಾಲಾಗಿದ್ದಕ್ಕೆ ಇವತ್ತಿನ ಬ್ಯಾಂಕಿನ ಉದ್ಘಾಟನೆ ಒಂದು ನಿದರ್ಶನ ಅಂತ ಮಾತಾಡಲಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ನಾಡಿನ ಮತ್ತು ತಾಲೂಕಿನ ಎಲ್ಲ ಮಹಿಳೆಯರು ಈ ಬ್ಯಾಂಕಿಗೆ ತಾವೆಲ್ಲರೂ ಸಹ ಸದಸ್ಯರಾಗಿ ಬ್ಯಾಂಕನ್ನು ಅಭಿವೃದ್ಧಿಗೊಳಿಸುವ ಮೂಲಕವಾಗಿ ತಾವರು ಅಭಿವೃದ್ಧಿಗೊಂಡು ಆ ಮೂಲಕ ಈ ಬ್ಯಾಂಕ್ ಉತ್ತರೋತ್ತರವಾಗಿ ಒಂದು ಮಾದರಿ ಮಹಿಳಾ ಬ್ಯಾಂಕ್ ಆಗಿ ಈ ನಾಡಿನಲ್ಲಿ ಪ್ರಜ್ವಲಿಸುವಂತೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ದೇವಾನುದೇವತೆ 9 ನವದುರ್ಗೆಯರು ಅದರಲ್ಲ, ಆ ದುರ್ಗೆಯರ ಕೈಯಲ್ಲಿ ಇರ್ತಕ್ಕಂಥದ್ದು ಒಂದು ಬಚ್ಚೆ. ಆ ರೀತಿಯಾಗಿ ಮಹಿಳೆಯರನ್ನು ತಡೆಯಿದ್ರೆ ಸಂಹಾರವನ್ನ ಆಗ್ತಕ್ಕಂಥ ಖಡ್ಗ ಆಯುಧ. ಅದೇ ರೀತಿಯಾಗಿ ಪಾರ್ವತಿ ಪರಮೇಶ್ವರನ ರಕ್ಷಣೆ ಮಾಡತಕ್ಕಂಥದ್ದು ನಂದಿ ಆ ಗೋಮಾತೆ ಅಂತ ಕರಿತೀವಿ. ಆ ಗೋಮಾತೆ ನಮ್ಗೆ ಹಾಲನ್ನು ಕೊಡ್ತಾಳ, ರಕ್ಷಣೆನೂ ಮಾಡ್ತಾಳ, ನಮ್ಗೆ ಉಳಿಮೆಯನ್ನು ಮಾಡ್ತಾಳ, ಅನ್ನವನ್ನು ಬಡಿಸ್ತಾಳ. ಎಲ್ಲದೂ ಸಂಕೇತ ಇದೆ ಇದ್ರೊಳಗೆ. ತಾಳ್ಮೆಯ ಸಂಕೇತ ಆ ತಾಯಿಯಲ್ಲಿ ಅದ.